ಇವತ್ತು ಹೊಡೆದಿದ್ದು ಒಂದೇ ಬಾಡಿಗೆ. ಯಾಕೆ ಅಂತಂದ್ರೆ ಸ್ವಲ್ಪ ಕೆಲಸ ಇತ್ತು ಮೊಬೈಲ್ ಅಂಗಡಿಯಲ್ಲೂ. ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಮತ್ತು ಇವತ್ತು ಅರ್ನಿಂಗ್ಸ್ ಅಂತೂ ಆಗಿಲ್ಲ, ಮನೇಲಿ ಕೆಲಸ ಇತ್ತು, ಆ ಕಾರಣಕ್ಕೆ ಬಂದ್ಬಿಟ್ಟೆ. ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 4 ಗಂಟೆ. ಹೊಡೆದಿದ್ದು ಒಂದೇ ಬಾಡಿಗೆ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಮನೇಲಿ ಪ್ರಾಬ್ಲಮ್ಸ್ ಇರ್ತವೆ. ಮತ್ತು ಇದು ಇನ್ನೊಂದು ಒಳ್ಳೆ ಟೆಂಪರ್ ಗ್ಲಾಸು ಮತ್ತು ಬ್ಯಾಕ್ ಸ್ಕ್ರೀನ್ ಬ್ಯಾಕ್ ಸ್ಟಿಕ್ಕರು ಅದರದ್ದು ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ ನೋಡಿ. ನಿಮಗೂ ಕಮ್ಮಿ ರೇಟಲ್ಲಿ ಚೆನ್ನಾಗಿರೋದು ಬೇಕು ಅಂತಂದರೆ ಅಡ್ರೆಸ್ ಹಾಕಿರ್ತೀನಿ, ಅವ್ರ ನಂಬರ್ ಹಾಕಿರ್ತೀನಿ, ಡೌಟ್ ಇದ್ದರೆ ಕೇಳ್ಕೊಳ್ಳಿ. ವಿಡಿಯೋ ನೋಡಿ ಗೊತ್ತಾಗುತ್ತೆ. ಬೆಳಗ್ಗೆ ಎದ್ದು ರೆಡಿಯಾಗಿ ಬಂದಿದ್ದೀನಿ. ಇವಾಗ ಫಸ್ಟು ಇಂಜಿನ್ ಆಯಿಲ್ ಚೆಕ್ ಮಾಡಬೇಕು ಎಷ್ಟಿದೆ ಅಂದ್ಬಿಟ್ಟು. ಯಾಕಂತಂದರೆ ಇಂಜಿನ್ ಆಯಿಲು ಕಮ್ಮಿ ಆಗಿರಬೇಕು ಅನ್ಕೊತೀನಿ. ಕಮ್ಮಿ ಆದರೆ ಟಾಪ್ ಅಪ್ ಮಾಡ್ಕೊತೀನಿ ನಾನೇ. ಲೋ ಲೆವೆಲಲ್ಲಿದೆ, ಟಾಪ್ ಅಪ್ ಮಾಡ್ಕೋಬೇಕು. ಫಸ್ಟ್ ಬಂದ್ಬಿಟ್ಟು ನಾನು ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಹತ್ರ ಡ್ರಾಪ್ ಮಾಡಿದೆ. ಇವಾಗ ಟೈಮ್ ಬಂದ್ಬಿಟ್ಟು 9:39. ಇವಾಗ ಅಲ್ಲಿಂದ ಖಾಲಿ ಬಂದೆ. 1.5 ಕಿಲೋಮೀಟ್ರು ವೆಲಂಕನಿ ಟೆಕ್ ಪಾರ್ಕ್ ಹತ್ರ ಬಂದಿದ್ದೀನಿ. ಅಲ್ಲಿ ಯಾಕಂದ್ರೆ ಡ್ಯೂಟಿಗಳು ಬೀಳಲ್ಲ, ಇಲ್ಲಾಂದ್ರೆ ಬೀಳ್ತವೆ, ಅದಕ್ಕೋಸ್ಕರ ಡ್ಯೂಟಿ ಬೀಳ್ತಾ ಇದೆ. 1.5 ಕಿಲೋಮೀಟರ್ ಪಿಕಪ್ಪು. ಡ್ರಾಪ್ ಬಂದ್ಬಿಟ್ಟು 1 ಅವರ್ 21 ನಿಮಿಷ, 2 ಅವರ್ ಆಗೇ ಆಗುತ್ತೆ. ದೇವ್ರ ಬಿಸ್ನಳ್ಳಿ ಬೆಳ್ಳಂದೂರ್ ಹತ್ರ. ಅದಕ್ಕೆ ಇವೆಲ್ಲ ಹೋಗಲ್ಲ ತುಂಬ. ಅದಕ್ಕಿಂತ ಇಲ್ಲೇ ಮಿನಿಮಮ್ ಅಲ್ಲೇ ಹೊಡೆದು ಬಿಸಾಕ್ಬಿಡ್ಬೋದು. ಬರೀ ಅದೇ ಬೀಳ್ತಾ ಇದೆ, ದೇವ್ರ ಬಿಸ್ನಳ್ಳಿ, ಪಾಸ್ಪೋರ್ಟ್ ಆಫೀಸ್. ಇದೇನು ಹೊಸ ಗಾಡಿ ತಗೊಂಡ್ಬಿಟ್ಟಿದ್ಯಾ? ಸಖತ್ತಾಗಿದೆ ಗಾಡಿ ಮಾತ್ರ. ಟಾಪ್ ರೂಪಿಂಗ್. ಏನ್ ಗುರು ಚಿಂದಿ, ಮತ್ತೇನ್ ಸಮಾಚಾರ ಮಂಜ? ಅಲ್ಲ ಸುಮ್ನೆ ಇದ್ರೆ ಏನಂತೆ, ಸುಮ್ನೆ ಇದ್ರೆ ಸಖತ್ತಾಗಿದೆ ಗಾಡಿ ಮಾತ್ರ. ಮತ್ತೆ ಸಿಗೋಣ ಆಮೇಲೆ. ಡ್ಯೂಟಿಗಳು ಬೀಳ್ತಾ ಇರ್ಲಿಲ್ಲ, ಅದಕ್ಕೆ ನಮ್ಮ ಫ್ರೆಂಡ್ ಅಂಗಡಿ ಹತ್ರ ಬಂದೆ. ಇಲ್ಲಿ ನಮ್ಮ ಫ್ರೆಂಡ್ ಹತ್ರ ಕೇಳೋಣ, ಬಿಸ್ನೆಸ್ ಆಗ್ತಾ ಇದೆಯಾ ಇಲ್ಲ. ಮಚ್ಚ ಬಿಸ್ನೆಸ್ ಆಗ್ತಾ ಇದೆಯಾ ಇಲ್ಲ, ಏನ್ ಸಮಾಚಾರ? ಚೆನ್ನಾಗಿದ್ರೆ ಚೆನ್ನಾಗಿರೋ, ಇಲ್ಲ ಅಂತಂದ್ರೆ ಹಾಳಾದ್ರೂ ಪರವಾಗಿಲ್ಲ, ಚೆನ್ನಾಗಿರೋ. ಆದ್ರೆ ಡ್ಯೂಟಿ ಅಂತೂ ಬೀಳ್ತಾ ಇಲ್ಲ. ನಮ್ಮ ಫ್ರೆಂಡ್ ಅಂಗಡಿಗೆ ಬಂದಿದ್ದೆ. ಏನಕ್ಕೆ ಬಂದಿದ್ದೆ ಅಂದ್ರೆ ನನಗೆ ಇದು ಬೇಕಾಗಿತ್ತು. ಇದು ಬಂದ್ಬಿಟ್ಟು ಚಾರ್ಜರು ಬೇಗ ಕಟ್ ಆಗ್ತಾ ಇದೆ, ಬೆಂಡ್ ಆಗ್ಬಿಟ್ಟು. ಅದಕ್ಕೆ ಇದು ತಗೊಳಕ್ ಬಂದಿದ್ದೆ. ತಗೊಂಡಿದ್ದೀನಿ, ಹೋಗ್ತಾ ಇದ್ದೀನಿ. ಒಂದು ಇಷ್ಟು ತಗೊತೀನಿ ಅಷ್ಟೇ, ಸೇಫ್ಟಿಯಾಗಿ ಮನೇಲಿ ಇಕ್ಕಿರ್ತೀನಿ. ಯಾವತ್ತನ ಬೇಕಂದ್ರೆ ಯೂಸ್ ಮಾಡ್ಕೊತೀನಿ. ಮನೆದಕ್ಕೂ, ಮನೆ ಚಾರ್ಜರ್ಗೂ ಬೇಕು, ಇಲ್ಲ ಆಟೋ ಚಾರ್ಜರ್ಗೂ ಬೇಕು. ಇದ್ದಿದ್ರೆ ತುಂಬ ಸೇಫ್ಟಿ, ಇಲ್ಲಾಂದ್ರೆ ಚಾರ್ಜರ್ ಕೇಬಲ್ ಹಾಳಾಗ್ಬಿಡುತ್ತೆ. ಮತ್ತೆ ಯಾರಿಗನ ಇಲ್ಲಿ ಮೊಬೈಲ್ ಸ್ಟ್ಯಾಂಡ್ ಬೇಕಂತಂದ್ರೆ ಇಲ್ಲಿ ವೆರೈಟಿ ಸ್ಟ್ಯಾಂಡ್ಗಳಿದಾವೆ. ಬೇಕಂದ್ರೆ ತಗೋಬಹುದು. ಇದಿರೋದು ಫಿನಿಕ್ಸ್ ಮೊಬೈಲ್ ಸರ್ವಿಸ್ ಸೆಂಟರು, ದೊಡ್ಡ ತೋಗೂರಲ್ಲಿ ಇರೋದು. ಪ್ರಕಾಶ್ ಬೇಕರಿಯಿಂದ ಡೌನು ನರಸಿಂಹಸ್ವಾಮಿ ಟೆಂಪಲ್ ಕಡೆ ಹೋಗ್ತಾರಲ್ಲ, ಆ ರೋಡಲ್ಲಿ ಇರೋದು ಇದು. ನಮ್ಮ ಫ್ರೆಂಡ್ ಇದೆ, ಇವನೇ ನಮ್ಮ ಫ್ರೆಂಡು. ಈ ಮಧ್ಯಾಹ್ನ ಅಂತೂ ಈ ರೋಡಲ್ಲಿ, ತೋಗೂರು ರೋಡಲ್ಲಿ ಸಿಕ್ಕಾಪಟ್ಟೆ ಜಾಮು. ಪದೇ ಪದೇ ಟೆಂಪರ್ ಗ್ಲಾಸ್ ಹೊಡೆದೋಗ್ತಾ ಇದೆ. ಯಾವ್ದೋ ಹಾಕೊಡ್ತೀನಿ, ಹೊಡೆದೋಗಲ್ಲ ಅಂತಂದಲ್ಲ. ಹಾಕೊಡು ನೋಡೋಣ, ಹಾಕೊಡು ನೋಡ. ಪದೇ ಪದೇ ಹೊಡೆದೋಗ್ತಾ ಇದೆ. ಇಲ್ಲಿ ಇದು ಹಾಕೊಡಪ್ಪ, ಹೊಡೆದೋಗ್ಬಾರ್ದು. ಆ ತರ ತಾನೇ ನೀನ್ ಹಾಕೊಡ್ತಾ ಇರೋದು? ಹಾಕೊಡು. ಬೇಕು ನನಗೆ. ಪದೇ ಪದೇ ಹೊಡೆದೋಗುತ್ತೆ ಕೆಳಗೆ ಬಿದ್ರೆ. ಈ ಪಕ್ಕ ಹೊಡೆದೋಗಲ್ಲ ತಾನೆ? ಎಷ್ಟು ನಿಮಿಷಕ್ಕೆ ಹಾಕೊಡ್ತೀಯಾ? ಪಕ್ಕನಾ? ಹಾಕೊಡು. ಅಂತೂ ಇಲ್ಲ. ಈಗ ಟೈಮ್ ಬಂದ್ಬಿಟ್ಟು 1:30 ಆಗಿದೆ. ನಮ್ಮ ಫ್ರೆಂಡ್ ಅಂಗಡಿಗೆ ಬಂದಿದ್ದೀನಿ. ಈಗ ಏನೋ ಆಫರ್ ಇದೆ, ಆಫರ್ ತಿಳಿಸ್ತೀನಿ ನೋಡಿ. ನಿಮ್ಗೂ ಬೇಕಂದ್ರೆ ನೀವು ಆಫರಲ್ಲಿ ತಗೋಬಹುದು, ನೀವು ಹಾಕ್ಸ್ಕೋಬಹುದು. ಚೆನ್ನಾಗಿದೆ, ಮಸ್ತಾಗಿದೆ. ನಿಮ್ಗೆ ನೋಡಿದ್ರೆ ಇಷ್ಟ ಆಯ್ತದೆ ಅಷ್ಟೇ. ಅಷ್ಟಕ್ಕೆ ಬಂದಿದ್ದು. ಈಗ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾ ಒಳ್ಳೆಯವರು. ಇವನ್ ತರ ಮನುಷ್ಯ ನಾನು ಇಡೀ ವರ್ಲ್ಡಲ್ಲೇ ನೋಡಿಲ್ಲ. ರಾಯಲ್ ಮೊಬೈಲ್ ಕೇರ್ ಅಂದ್ಬಿಟ್ಟು ಮೊಬೈಲ್ ನಂಬರು ಇಲ್ಲಿದೆ. ನಾನು ಕ್ಯಾಪ್ಷನ್ ಅಲ್ಲೂ ಹಾಕಿರ್ತೀನಿ ನೋಡಿ. ಓನರ್ ಬಂದ್ಬಿಟ್ಟು ಇವರೇ ಇರ್ತಾರೆ.